ಹಾಯ್ ಫ್ರೆಂಡ್ಸ್, ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಕೆಲವು ಪಿ ಜಿ ಮಕ್ಕಳಾಗಿರ್ಬೋದು ಅಥವಾ ಬಾಡಿಗೆ ಎಲ್ಲ ಮಾಡಿರ್ತಾರೆ ನೋಡಿ ಮನೆಯಲ್ಲಿ. ಆ ಮಕ್ಕಳಾಗಿರ್ಬೋದು ತುಂಬ ಕೇಳ್ತಾಯಿದ್ರು, ತುಂಬ ಟೈಮ್ ಪ್ರಿಸರ್ವ್ ಮಾಡಿಡುವಂತಹ ಚಟ್ನಿ ಅಥವಾ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇವತ್ತು ಟೊಮೆಟೊ ಚಟ್ನಿ, ತುಂಬ ಟೈಮ್ ಪ್ರಿಸರ್ವ್ ಮಾಡಿಡುವಂತಹ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಖಡಕ್ ಟೊಮೆಟೊ ಚಟ್ನಿಗೆ ಮೊದಲಿಗೆ ನಾವು ಏನು ಮಾಡಬೇಕಂತ ಹೇಳಿದರೆ, 1 ಚಮಚ ಆಗುವಷ್ಟು ಮೆಂತೆ, ಹಾಗೆಯೇ 1 ಚಮಚ ಆಗುವಷ್ಟು ಸಾಸಿವೆಯನ್ನು ತಗೋಬೇಕು. ಈ ಮೆಂತೆಯನ್ನು ಹಾಗೆ ಡ್ರೈ ಆಗಿ ನಾವು ಹುರಿದುಕೊಳ್ಬೇಕು. ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುರಿಬೇಕು. ಇಲ್ಲಿ ತುಂಬ ಮೆಂತೆ ನಾವು ತಗೋಬಾರ್ದು, 1 ಚಮಚ ತಗೊಂಡ್ರೆ ಸಾಕಾಗ್ತದೆ. ಸ್ವಲ್ಪ ಕೆಂಪಗೆ ಬರಲಿ. ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರಿದ್ರೆ ಸಾಕಾಗ್ತದೆ. ನೋಡಿ, ಮೆಂತೆ ಸ್ವಲ್ಪ ಕೆಂಪಗೆ ಆಗ್ತಾ ಬಂತು. ಇನ್ನು ನಾವು ಇದಕ್ಕೆ ಸಾಸಿವೆಯನ್ನು ಹಾಕಿಕೊಳ್ಳುವ. ನಾವು ಮೆಂತೆ ಮತ್ತು ಸಾಸಿವೆಯನ್ನು ಒಟ್ಟಿಗೆ ಹಾಕಿಕೊಳ್ಳೋದಿಲ್ಲ, ಯಾಕಂತ ಹೇಳಿದರೆ ಮೆಂತೆ ಸ್ವಲ್ಪ ಹುರಿಲಿಕ್ಕೆ ಟೈಮ್ ತಗೊಳ್ತದೆ. ಸಾಸಿವೆ ಕೂಡ ಸಿಡಿಬೇಕಿಲ್ಲಿ. ನಾವೊಂದು ಅರ್ಧ kg ಟೊಮೆಟೊ ತಗೊಂಡ್ರೆ ಅದಕ್ಕೆ ಈ ಪೌಡರ್ ಉಂಟಲ್ಲ, 1 ಚಮಚ ಮೆಂತೆ 1 ಚಮಚ ಸಾಸಿವೆದು ಪೌಡರ್ ಸಾಕಾಗ್ತದೆ. ಅದು ಪರ್ಫೆಕ್ಟ್ ಆಗ್ತದೆ. ನೋಡಿ, ಸಾಸಿವೆ ಸಿಡಿತಾ ಉಂಟು. ನೋಡಿ, ಇನ್ನಿದು ಫುಲ್ಲು ತಣ್ಣಗಾಗಲಿ. ತಣ್ಣಗೆ ಆದ ನಂತರ ಇದನ್ನು ನಾವು ಪೌಡರ್ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಇದನ್ನೇನು ಹುಡಿ ಮಾಡಿಕೊಳ್ಳುವ. ಫುಲ್ಲು ತಣ್ಣಗೆ ಆಗಿದೆ. ನಾವು ತಣ್ಣಗೆ ಆದ ನಂತರ ಹುಡಿ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಸಣ್ಣಗೆ ಆದರೆ ಸಾಕಾಗ್ತದೆ. ನೋಡಿ, ತುಂಬ ಹಣ್ಣಾಗಿರೋ ಟೊಮೆಟೊ ತಗೊಂಡ್ರೆ ಚೆನ್ನಾಗಿರ್ತದೆ. ನನಗೆ ಇಲ್ಲಿ ಹಣ್ಣಾಗಿರೋ ಮತ್ತು ಕಾಯಿ ಮಿಕ್ಸ್ ಟೊಮೆಟೊ ಸಿಕ್ಕಿದೆ. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ತುಂಬ ಚಿಕ್ಕದು ಬೇಡ, ನಿಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಚಿಕ್ಕದು ಮಾಡಿ ಕಟ್ ಮಾಡಿಕೊಂಡ್ರೆ ಅದು ಬೇಗ ಬೇಯಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅಷ್ಟೇ. ನೋಡಿ, ಇಷ್ಟು ಸಣ್ಣಗೆ ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನಾವು ಚಿಕ್ಕದಾಗಿ ಟೊಮೆಟೊವನ್ನು ಕಟ್ ಮಾಡಿಕೊಂಡಾಯಿತು. ಇನ್ನು ನಾವು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಲಿಕ್ಕೆ ಏನು ಮಾಡಬೇಕಂತ ಹೇಳಿದರೆ, 1 ರಿಂದ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಇನ್ನು ಆ ಎಣ್ಣೆಗೆ ಕಟ್ ಮಾಡಿದ ಟೊಮೆಟೊವನ್ನು ಹಾಕ್ಕೊಳ್ಳಿಕ್ಕೆ. ನೋಡಿ, ಈ ಟೊಮೆಟೊದಲ್ಲಿ ಸ್ವಲ್ಪ ನೀರಿರ್ತದೆ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಣ್ಣು ಟೊಮೆಟೊ ಆದರೆ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ತದೆ. ಇನ್ನಿದು ಚೆನ್ನಾಗಿ ಬೇಯಬೇಕು. ನೋಡಿ, ಇದಕ್ಕೆ ನಾನೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1/4 ಚಮಚ ಆಗುವಷ್ಟು ಅರಿಶಿನ. ನಾನು ಇದನ್ನು ಕೂಡ ಹೀಗೆ ಮಿಕ್ಸ್ ಮಾಡಿಕೊಳ್ತೇನೆ. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಹುಣಸೆ ಹುಳಿಯನ್ನು ಯಾಕೆ ಹಾಗೆ ಹಾಕೋದು ಅಂತ ಹೇಳಿದರೆ, ಇದು ಕಿವುಚಿ ಎಲ್ಲ ಹಾಕಲಿಕ್ಕಿಲ್ಲ. ನಾವು ಈ ಟೊಮೆಟೊವನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕಿದೆ, ರುಬ್ಬಿಕೊಳ್ಳಿಕ್ಕಿರೋದ್ರಿಂದ ನಾವು ಈ ಥರ ಇಡೀ ಹುಣಸೆ ಹಣ್ಣನ್ನು ನಾವು ಹಾಕಿಕೊಳ್ತಾ ಇದ್ದೇವೆ. ಇನ್ನಿದು ಚೆನ್ನಾಗಿ ಬಾಡಬೇಕು. ಬಾಡಿ ಫುಲ್ಲು ಟೊಮೆಟೊ ಸ್ಮ್ಯಾಶ್ ಆಗ್ತದೆ. ನಾವು ತುಂಬ ಚೆನ್ನಾಗಿ ಬೇಯಿಸಿದರೆ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗ್ತದೆ. ನಮಗೆ ಆ ರೀತಿ ಬರಬೇಕು. ನೋಡಿ, ಇಲ್ಲಿ ನಾನು ಟೊಮೆಟೊ ಬೇಯಲಿಕ್ಕೆ ನೀರು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದರೆ ಈ ಟೊಮೆಟೊ ಉಂಟಲ್ಲ, ಬೇಯ್ತಾ ಹೋದಾಗೆ ನೀರು ಬಿಟ್ಕೊಳ್ತಾ ಹೋಗ್ತದೆ. ನೋಡಿ, ಇವಾಗಲೇ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ. ಇನ್ನಿದನ್ನು ನಾವು ಒಂದು 5 ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಡುವ. ಅಲ್ಲಿಗೆ ನಮ್ಮ ಟೊಮೆಟೊ ಚೆನ್ನಾಗಿ ಬೇಯ್ತದೆ. ನೋಡಿ, ಈ ಥರ ಒಂದು ಖಡಕ್ ಟೊಮೆಟೊ ಚಟ್ನಿಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಇದು ತಿಂಗಳಾನುಗಟ್ಟಲೆ ಹಾಳಾಗೋದಿಲ್ಲ. ಹಾಗೆ ನೀವು ಪ್ರಿಸರ್ವ್ ಮಾಡಿ ಇಡ್ಬೋದು. ಈಗ ನೋಡಿ, ನಿಮ್ಮ ಮಕ್ಕಳೆಲ್ಲ ಪಿ ಜಿಯಲ್ಲಿದ್ದರೆ ಅಥವಾ ಏನಾದರೂ ರೂಮೆಲ್ಲ ಮಾಡಿಕೊಂಡಿದ್ದರೆ ಆವಾಗ ಸಡನ್ನಾಗಿ ಈ ಸಾಂಬಾರೆಲ್ಲ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗೋದಂತ ಆದರೆ ಈ ಥರ ಒಂದು ನೀವು ಚಟ್ನಿ ರೆಡಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ಖಾಲಿ ಒಂದು ಅನ್ನ ರೆಡಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಈ ಚಟ್ನಿಯಲ್ಲೇ ಅವರು ಊಟ ಮಾಡ್ಬೋದು. ಈ ಚಟ್ನಿ ಉಂಟಲ್ಲ, ಈ ದೋಸೆಗಾಗಿರ್ಬೋದು, ಚಪಾತಿ, ರೊಟ್ಟಿ, ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂತಹ ಒಂದು ಡಿಫ್ರೆಂಟ್ ಆದ ರೆಸಿಪಿ. ಹಾಗೆಯೇ ತುಂಬ ಟೈಮ್ ನಮಗೆ ಹಾಗೆ ಪ್ರಿಸರ್ವ್ ಮಾಡ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾವು ಎಲ್ಲಿ ಕೂಡ ಉಂಟಲ್ಲ ಸ್ವಲ್ಪ ಕೂಡ ನೀರು ಯೂಸ್ ಮಾಡೋದಿಲ್ಲ. ಹಾಗೆಯೇ ನಾವು ಕೆಡುವಂತಹ ಪದಾರ್ಥಗಳನ್ನು ಇಲ್ಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ. ಮತ್ತು ಇದನ್ನು ಚೆನ್ನಾಗಿ ನಾವು ಕುದಿಸ್ತೇವೆ. ಆದ್ದರಿಂದ ನಿಮಗೆ ಅದು ಪ್ರಿಸರ್ವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್. ನೋಡಿ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಅದರ ಜೊತೆಗೆ ಹುಣಸೆ ಹುಳಿ ಕೂಡ ಮಿಕ್ಸ್ ಆಗಿದೆ. ನೋಡಿ, ಇಷ್ಟು ಸ್ಮ್ಯಾಶ್ ಆಗಬೇಕು. ಇನ್ನದು ತಣ್ಣಗೆ ಆಗಲಿ. ತಣ್ಣಗೆ ಆದ ನಂತರ ನಮಗೆ ಇದನ್ನು ರುಬ್ಬಿಕೊಳ್ಳಿಕ್ಕಿದೆ. ಇನ್ನು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳುವ. ಫುಲ್ ತಣ್ಣಗೆ ಆಗಿದೆ.
ಒಂದು ರೌಂಡ್ ನಾವು ರುಬ್ಬಿಕೊಂಡ್ರೆ ಆಯಿತು. ಯಾಕಂತ ಹೇಳಿದರೆ ಇದು ಚಟ್ನಿ ಅಂತ ಹೇಳಿದರೆ ಫುಲ್ಲು ನಮಗೆ ಸ್ಮೂತಾಗಿ ಸ್ಮ್ಯಾಶ್ ಆಗಿರಬೇಕು. ಇನ್ನು ನಾವು ಪೌಡರ್ ಮಾಡಿ ಇಟ್ಕೊಂಡಂತಹ ಮೆಂತೆ ಮತ್ತು ಸಾಸಿವೆಯನ್ನು ಹಾಕಿಕೊಳ್ಳುವ. ಹಾಗೆಯೇ ಇಲ್ಲೊಂದು 3 ಚಮಚ ಆಗುವಷ್ಟು ನಾನು ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ತೇನೆ. ನಮಗೆ ಖಾರ ಖಡಕ್ಕಿರಬೇಕು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಅಂದಾಜಿಗೆ ಒಂದು 3 ಚಮಚ ತಗೋಬೋದು. ಇನ್ನು ಲಾಸ್ಟಿಗೆ ಉಂಟಲ್ಲ ನಮ್ಮ ಟೊಮೆಟೊ ಚಟ್ನಿಗೆ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಲ್ಲಿ ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ನೋಡಿ. ಇನ್ನು ನಾವು ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕಿಕೊಳ್ಳುವ. ಹಾಗೆಯೇ ಇಲ್ಲಿ ಒಂದು 3 ಬ್ಯಾಡಗಿ ಮೆಣಸನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಲಿ, ಅಲ್ಲಿ ತನಕ ನಾವು ಹುರಿದುಕೊಳ್ಬೇಕು. ನೋಡಿ, ಇನ್ನು ನಾವು ಸಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ಹೀಗೆ ನಾವು ಟೊಮೆಟೊದ್ದು ಮಿಶ್ರಣ ಹಾಕಿ ಒಂದು ರೌಂಡ್ ಹೀಗೆ ಮಿಕ್ಸ್ ಮಾಡಿ ಬಾಡಿಸಬೇಕು. ಅಲ್ಲಿಗೆ ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ. ನಮ್ಮ ಟೊಮೆಟೊ ಚಟ್ನಿ ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ತುಂಬಾ ಈಸಿಯಾದ ಸಿಂಪಲ್ ಆದ ರೆಸಿಪಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾವು ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.